ಮಚ್ಚು ಹಿಡಿದು ರೀಲ್ಸ್ ಮಾಡಿ ಎಡವಟ್ ಮಾಡಿಕೊಂಡಿರೋ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಿಗೆ ಮತ್ತೆ ಜೈಲೇ ಗತಿಯಾಗಿದೆ. ಬೇಲ್ ಸಿಕ್ರು ಇಂದು ರಾತ್ರಿ ಜೈಲಿನಲ್ಲಿ ಮುದ್ದೆ ಮುರಿಯುವಂತಾಯಿತು. ಈ ಮಧ್ಯೆ ರೀಲ್ಸ್ಗೆ ಬಳಸಿದ್ದ ಮಚ್ಚು ಸುಮನಹಳ್ಳಿ ಮೋರಿ ಸೇರಿರುವ ಸಂಗತಿ ಬಯಲಾಗಿದೆ. ರೀಲ್ಸ್ ಮಚ್ಚೇಶ್ವರರಿಗೆ ಕೊನೆಗೂ ಸಿಕ್ತು ಜಾಮೀನು. ಬೇಲ್ ಸಿಕ್ರು ಇಂದು ಪರಪ್ಪನ ಅಗ್ರಹಾರವೇ ಗತಿ. ಬಿಗ್ ಬಾಸ್ ಮನೆಯ ಬ್ಯಾಡ್ ಬಾಯ್ಸ್ ಕೈಯಲ್ಲಿ ಮಚ್ಚು ಹಿಡಿದು ಬಿಲ್ಡಪ್ ಕೊಟ್ಕೊಂಡು ರೀಲ್ಸ್ ಮಾಡಿ ಜೈಲು ಪಾಲಾಗಿದ್ದ ರಜತ್ ವಿನಯ್ಗೆ ಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿದೆ. ಷರತ್ತುಬದ್ಧ ಬೇಲ್ ನೀಡಿದೆ. ಆದರೆ ಜಾಮೀನು ಸಿಕ್ಕರೂ ಇಂದು ರಾತ್ರಿ ಜೈಲಿನಲ್ಲೇ ಕಳೆಯುವ ಅನಿವಾರ್ಯತೆ ಎದುರಾಗಿದೆ. ಇಷ್ಟಕ್ಕೂ ಬಸವೇಶ್ವರ ನಗರ ಪೊಲೀಸರು 3 ದಿನ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸಿದ್ರು. ಇವತ್ತಿಗೆ ಕಸ್ಟಡಿ ಅಂತ್ಯವಾದ ಹಿನ್ನೆಲೆಯಲ್ಲಿ ಮಧ್ಯಾಹ್ನ ಕೋರ್ಟ್ಗೆ ಹಾಜರುಪಡಿಸಲಾಯಿತು. 24ನೇ ಎಸಿಜೆಎಂ ಕೋರ್ಟ್ ರಜತ್ ವಿನಯ್ನನ್ನ ಏಪ್ರಿಲ್ 9ರವರೆಗೂ ನ್ಯಾಯಾಂಗ ಬಂಧನಕ್ಕೆ ನೀಡಿ ಆದೇಶಿಸಿತ್ತು. ಇದರ ಬೆನ್ನಲ್ಲೇ ರಜತ್ ವಿನಯ್ ಸಲ್ಲಿಸಿದ್ದ ಜಾಮೀನು ಕೋರಿ ಅರ್ಜಿ ವಿಚಾರಣೆ ಕೈಗೆತ್ತಿಕೊಳ್ತು. 24ನೇ ಎಸಿಜೆಎಂ ಕೋರ್ಟ್ನ ಜಡ್ಜ್ ತಲಾ 10,000 ರೂಪಾಯಿ ಶ್ಯೂರಿಟಿ ಮೇಲೆ ಜಾಮೀನು ಮಂಜೂರು ಮಾಡಿದರು. ಬೇಲ್ ಸಿಕ್ರು ರಜತ್ ವಿನಯ್ಗೆ ಇಂದು ರಾತ್ರಿ ಪರಪ್ಪನ ಅಗ್ರಹಾರ ಜೈಲೇ ಗತಿಯಾಗಿದೆ. ಜಾಮೀನು ಪ್ರಕ್ರಿಯೆ ತಡವಾದ ಕಾರಣ ರಾತ್ರಿ ಸೆಂಟ್ರಲ್ ಜೈಲಿನಲ್ಲೇ ಕಳೆಯಬೇಕಿದೆ. ಸುಮ್ಮನಹಳ್ಳಿ ಮೋರಿ ಸೇರಿದೆಯಾ ರೀಲ್ಸ್ಗೆ ಬಳಸಿದ ಮಚ್ಚು? ರೀಲ್ಸ್ನಲ್ಲಿ ಬಳಸಿದ ಮಚ್ಚು ಇನ್ನೂ ಪೊಲೀಸರಿಗೆ ಸಿಕ್ಕಿಲ್ಲ. ವಿಜಯ್ ಹಾಗೂ ರಜತ್ 3 ದಿನ ಬಸವೇಶ್ವರ ನಗರ ಪೊಲೀಸರ ಕಸ್ಟಡಿಯಲ್ಲಿದ್ದರೂ ಮಚ್ಚಿನ ಬಗ್ಗೆ ಯಾವುದೇ ಮಾಹಿತಿ ನೀಡಿಲ್ಲ. ಆದರೆ ಸಾಕ್ಷಿ ನಾಶಕ್ಕಾಗಿ ಮಚ್ಚನ್ನ ಸುಮ್ಮನಹಳ್ಳಿ ಮೋರಿಗೆ ಎಸೆದಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಆರೋಪಿಗಳು ತನಿಖೆ ಮಿಸ್ಲೀಡ್ ಮಾಡಿರುವುದು ಗೊತ್ತಾಗಿದೆ. ಸಾಕ್ಷಿ ನಾಶಕ್ಕೆ ಸಂಬಂಧಿಸಿದ ಸೆಕ್ಷನ್ ಅಡಿ ಕೇಸ್ ದಾಖಲಿಸಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಅವರು ಪ್ರೊಡ್ಯೂಸ್ ಮಾಡಿರ್ತಕ್ಕಂತಹ ಅಸ್ತ್ರಗಳೇನಿದೆ ಅವು ಆ ವಿಡಿಯೋದಲ್ಲಿ ಇರ್ತಕ್ಕಂಥ ಅಸ್ತ್ರಗಳಿಗೆ ಪೂರಕವಾಗಿಲ್ಲದೆ ಇರೋದು ಕಂಡು ಬಂದಿದೆ. ವಿಡಿಯೋದಲ್ಲಿ ಇರ್ತಕ್ಕಂತಹ ಏನು ಅಸ್ತ್ರಗಳಿದ್ದಾವೆ ಅದಕ್ಕೆ ಪೂರಕವಾಗಿ ಅಥವಾ ಅದಕ್ಕೆ ಹೋಲಿಕೆ ಆಗ್ತಕ್ಕಂಥ ಅಸ್ತ್ರಗಳು ನಮಗೆ ಸಿಕ್ಕಿಲ್ಲ. ಹೀಗಾಗಿ ಅವರು ನಮ್ಮ ತನಿಖೆಯನ್ನು ಮಿಸ್ಲೀಡ್ ಮಾಡಿರ್ತಕ್ಕಂಥ ಇದು ಕಂಡು ಬಂದಿರೋದ್ರಿಂದ ಅವರ ಮೇಲೆ ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್ ಕೂಡ ಅಂಶಗಳನ್ನು ಅದರಲ್ಲಿ ಅಳವಡಿಸ್ಕೊಳ್ತಾರೆ. ಅದೇನೇ ಇರಲಿ, ಸದ್ಯಕ್ಕಂತೂ ರಜತ್ ಹಾಗೂ ವಿನಯ್ಗೆ ಕೋರ್ಟ್ ರಿಲೀಫ್ ನೀಡಿದೆ. ಆದರೆ ಮಚ್ಚು ಫೈಬರ್ನಿಂದ ಮಾಡಿದ್ದಲ್ಲ, ಕಬ್ಬಿಣದಿಂದ ಮಾಡಿದ್ದು ಅನ್ನೋದು ಗೊತ್ತಾಗಿದೆ. ಸಾಕ್ಷ್ಯ ನಾಶಪಡಿಸಿ ತನಿಖೆಯ ದಾರಿ ತಪ್ಪಿಸಿರೋದು ಉರುಳಾಗುವ ಸಾಧ್ಯತೆ ಇದೆ. ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.